Good evening all of you. Today we learn about NCERT first standard first lesson Three Little Pigs. Listen and enjoy the story. Listen and enjoy the story. Once there were three little pigs, Sonu, Monu and Gonu. Sonu lived in a house of straw. Monu lived in a house of sticks and Gonu lived in a house of bricks. ಇಲ್ಲಿ ನೋಡ್ರಿ, ತ್ರೀ ಲಿಟಲ್ ಪಿಗ್ಸ್ ಅಂದ್ರೆ ಮೂರು ಪುಟ್ಟ ಹಂದಿಗಳು. ಒಮ್ಮೆ ಸೋನು, ಮೋನು, ಗೋನು ಎಂಬ ಮೂರು ಹಂದಿಗಳಿದ್ದವು. ಅವು ಸೋನು ಲಿವ್ಡ್ ಇನ್ ಅ ಹೌಸ್ ಆಫ್ ಸ್ಟ್ರಾ. ಸೋನು ಏನು ಮಾಡ್ತಿತ್ತು? ಒಣ ಹುಲ್ಲಿನ ಮನೆಯಲ್ಲಿ ವಾಸಿಸ್ತಿತ್ತು. ಮೋನು ಲಿವ್ಡ್ ಇನ್ ಅ ಹೌಸ್ ಆಫ್ ಸ್ಟಿಕ್ಸ್. ಮೋನು ಎಲ್ಲಿ ವಾಸ ಮಾಡ್ತಿದ್ದ? ಕೋಲುಗಳ ಮನೆಯಲ್ಲಿ ವಾಸ ಮಾಡ್ತಿದ್ದ. ಗೋನು ಲಿವ್ಡ್ ಇನ್ ಅ ಹೌಸ್ ಆಫ್ ಬ್ರಿಕ್ಸ್. ಅಂದ್ರೆ ಈ ಗೋನು ಅನ್ನವ ಬ್ರಿಕ್ಸ್ ಮೀನ್ಸ್ ಇಟ್ಟಿಗೆಯ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಸೋನು ಮನೆ. ಸೋನು, ಮೋನು, ಆಮೇಲೆ ಗೋನು. One day a big bad wolf came to Sonu's house. He said, I will huff and puff and I will blow your house down. So he huffed and he puffed on and he blew the house down. Sonu ran to Monu's house. The wolf came to Monu's house. He said, I will huff and puff and I will blow your house down. So he huffed and he puffed and he blew Monu's house down. One day a big bad wolf come to Sonu's house. ಒಂದು ದಿನ ಏನಾಯ್ತ್ರಿ, ಸೋನುವಿನ ಮನೆಗೆ ಒಂದು ಕೆಟ್ಟ ತೋಳ ಬಂತು. He said, I will huff and puff and I will blow your house down. ಅದೇನು ಹೇಳ್ತೈತ್ರಿ? ಹಫ್ ಪಫ್, ಉಫ್ ಮಾಡಿ, ಉರಿ ಹಚ್ಚಿ ನಾ ಏನು ಮಾಡ್ತೀನಿ, ನಿನ್ನ ಮನೆಯನ್ನು ಸ್ಫೋಟಿಸುತ್ತೇನೆ ಅಂತ ಹೇಳ್ತದೆ. ಅವಾಗ ಸೊ ಹಿ ಹಫ್ಡ್ ಆ್ಯಂಡ್ ಪಫ್ಡ್ ಆ್ಯಂಡ್ ಹಿ ಬ್ಲೂ ದ ಹೌಸ್ ಡೌನ್. ಏನು ಮಾಡ್ತೈತೆ ಅದು? ಉಬ್ಬಿದನು. ಹಫ್ ಮತ್ತು ಅವನು ಊದಿ ಮತ್ತು ಅದಕ್ಕೆ ಬೆಂಕಿ ಹಚ್ಚಿ ಏನು ಮಾಡ್ತಾನೆ? ಮನೆಯನ್ನು ಸ್ಫೋಟಿಸ್ಬಿಡ್ತಾನೆ, ಅದಕ್ಕೆ ಬೆಂಕಿಯನ್ನು ಹಚ್ಚಿಬಿಡ್ತಾನೆ. ಸೋನು ರ್ಯಾನ್ ಟು ಮೋನೂಸ್ ಹೌಸ್. ಸೋನು ಏನು ಮಾಡ್ತಾನೆ ರೀ? ಮೋನುವಿನ ಮನೆಗೆ ಓಡಿ ಹೋಗ್ತಾನೆ. ದ ವೂಲ್ಫ್ ಕಮ್ ಟು ಮೋನೂಸ್ ಹೌಸ್. ಮೋನೂಸ್ ಮನೆಗೂ ಏನು ಮಾಡ್ತು? ವೂಲ್ಫ ಬಂತು, ತೋಳ ಬಂತು. He said, I will huff and puff and I will blow your house down. So he huffed and puffed and he blew Monu's house down. ಅವನ ಮನೆಯೂ ಏನು ಮಾಡ್ತಾನೆ? ಊದಿ ಪಫ್ ಮಾಡಿ, ಹಫ್ ಮಾಡಿ, ನಾನು ನಿಮ್ಮ ಮನೆಯನ್ನು ಸ್ಫೋಟಿಸುತ್ತೇನೆ ಅಂತ ಹೇಳ್ತದೆ. ಆದ್ದರಿಂದ ಅವನು ಗೋನುವಿನ ಮತ್ತು ಅವನು ಉಬ್ಬಿದನು ಮತ್ತು ಅವನ ಮೋನುವಿನ ಮನೆಯನ್ನು ಸ್ಫೋಟಿಸಿದನು. ಊದಿ ಏನು ಮಾಡ್ತಾನ್ರಿ? ಅವನ ಮನೆ ಪೂರ ಸುಟ್ಟಾಕಿ ಬಿಡ್ತಾನೆ. ಇಲ್ಲಿ ಕಾಣ್ತಿದೆ ನೋಡ್ರಿ, ಮೊದಲ ಯಾವ ಮನೆ ಇತ್ತು? ಹುಲ್ಲಿನ ಮನೆ ಇತ್ತು. ಹುಲ್ಲಿನ ಮನೆಯೂ ಸುಟ್ಟಾಕ್ತು, ಕೋಲಿನ ಮನೆಯೂ ಸುಟ್ಟಾಕ್ತು. ಈಗ ನೆಕ್ಸ್ಟ್ ಬರೋದು ನೋಡ್ರಿ, ಸೋನು ಆ್ಯಂಡ್ ಮೋನು ರ್ಯಾನ್ ಟು ಗೋನೂಸ್ ಹೌಸ್. ಸೋನು ಮತ್ತು ಮೋನು ಏನು ಮಾಡ್ತಾರೆ? ಗೋನುನ ಮನೆಗೆ ಓಡಿ ಹೋಗ್ತಾರೆ. ದ ವೂಲ್ಫ್ ಕೇಮ್ ಟು ಗೋನೂಸ್ ಹೌಸ್. ಹಿ ಸೇಡ್, ಐ ವಿಲ್ ಹಫ್ ಆ್ಯಂಡ್ ಪಫ್ ಆ್ಯಂಡ್ ಐ ವಿಲ್ ಬ್ಲೋ ಯುವರ್ ಹೌಸ್ ಡೌನ್. ನಾನು ಹಫ್ ಮತ್ತು ಪಫ್ ಮಾಡಿ ನಿನ್ನ ಮನೆಯೂ ಬೀಳಿಸ್ಬಿಡ್ತೀನಿ, ಸ್ಫೋಟ ಮಾಡಿಸ್ತೀನಿ, ಸುಟ್ಬಿಡ್ತೀನಿ ಅಂತ ಹೇಳ್ತದೆ. ಸೊ ಹಿ ಹಫ್ಡ್ ಆ್ಯಂಡ್ ಹಿ ಪಫ್ಡ್ ಬಟ್ ಹಿ ಕುಡ್ ನಾಟ್ ಬ್ಲೋ ದ ಬ್ರಿಕ್ಸ್ ಹೌಸ್ ಡೌನ್. ಇಟ್ಟಿಗೆ ಮನೆ ಆಗಿರೋದ್ರಿಂದ ಅದು ಎಷ್ಟೇ ಚೀರಿದ್ರು, ಎಷ್ಟೇ ಊದಿದ್ರು, ಎಷ್ಟೇ ಬೆಂಕಿ ಹಚ್ಚಿದ್ರು ಅದೇನಾಗಂಗಿಲ್ಲ, ಸುಡಂಗಿಲ್ಲ. ಇಟ್ ವಾಸ್ ವೆರಿ ಸ್ಟ್ರಾಂಗ್. ಬ್ರಿಕ್ಸ್ ಹೌಸ್ ಇಸ್ ಅ ವೆರಿ ಸ್ಟ್ರಾಂಗ್. ದ ವೂಲ್ಫ್ ವೆಂಟ್ ಅವೇ ಆ್ಯಂಡ್ ಸೋನು, ಮೋನು ಆ್ಯಂಡ್ ಗೋನು ಲಿವ್ಡ್ ಹ್ಯಾಪಿಲಿ ಟುಗೆದರ್ ಇನ್ ದ ರೆಡ್ ಬ್ರಿಕ್ಸ್ ಹೌಸ್. ಆಮೇಲೆ ಅದು ಏನಾಗ್ಬಿಡ್ತೈತಿ? ತೋಳ ಹೋಗ್ಬಿಡ್ತೈತಿ. ಅವಾಗ ಸೋನು, ಮೋನು, ಗೋನು ಏನು ಮಾಡ್ತಾರೆ? ಸಂತೋಷದಿಂದ ಒಬ್ಬರು ಅರ್ಥ ಮಾಡಿಕೊಂಡು ಬದುಕಲಿಕ್ಕೆ ಆ ಇಟ್ಟಿಗೆ ಮನೆಯಲ್ಲಿ ಇರ್ತಾರೆ. ಇಲ್ಲಿ ನೋಡ್ರಿ, ನ್ಯೂ ವರ್ಡ್ಸ್ ಬಂತು. ನ್ಯೂ ವರ್ಡ್ಸ್ ಆ್ಯಂಡ್
AND, ant. And bad, big, but not one, pig, the, was ಇದರೊಳಗೆ ಬರುವಂತಹ ಹೊಸ ಪದಗಳು. ಆ್ಯಂಡ್ ಅಂದರೆ ಏನ್ರಿ? ಮತ್ತು. ಆ್ಯಂಡ್ ಅಂದರೆ ಮತ್ತು. ಬ್ಯಾಡ್ ಅಂದರೆ ಕೆಟ್ಟ. ಬಿಗ್ ಅಂದರೆ ದೊಡ್ಡದು. ಬಟ್ ಅಂದರೆ ಆದರೆ. ನಾಟ್ ಅಂದರೆ ಅಲ್ಲ. ಒನ್ ಅಂದರೆ ಒಂದು. ಪಿಗ್ ಅಂದ್ರೇನು? ಹಂದಿ. ದ ಅಂದರೆ ದಿ. ವಾಸ್ ಅಂದರೆ ಆಗಿತ್ತು. ವಾಸ್ ಮೀನ್ಸ್ ಆಗಿತ್ತು. ಲೆಟ್ಸ್ ರೀಡ್. The wolf was big and bad. The wolf was big and bad. The pig was not big. ಇದರ ಅರ್ಥ ಏನ್ರಿ ಇಲ್ಲಿ ನೋಡ್ರಿ. ದ wolf was big and bad. ತೋಳ ದೊಡ್ಡದಾಗಿತ್ತು ಮತ್ತು ಕೆಟ್ಟದಾಗಿತ್ತು. The pig was not big. ಹಂದಿ ದೊಡ್ಡದಾಗಿರಲಿಲ್ಲ. Reading is fun. How many pigs were there? There were 3 pigs. What did the big wolf say to the pigs? ಏನಂತ ಹೇಳ್ತೈತಿ ಬಿಗ್ wolf? ಸೊ ಇಲ್ಲಿ ನೋಡ್ರಿ, ಇನ್ನು ಮುಂದೆ ನಾವು ಏನು ಮಾಡೋಣ ಅಂದ್ರೆ ಇದ್ರದ್ದು ಮುಂದಿನ ಪಾರ್ಟ್ ಕ್ವಶನ್ ಆನ್ಸರ್ಸನ್ನು ಬಿಡಿಸ್ಕೊತ ಹೋಗೋಣ. ಫಸ್ಟ್ ಒನ್ ಏನದ? ಲೆಟ್ಸ್ ರೀಡ್. ದ wolf was big and bad. The pig was not big. ಈಗ ರೀಡಿಂಗ್ ಈಸ್ ಫನ್. ಕ್ವಶನ್ 1. ಹೌ ಮೆನಿ pigs were there? There were 3 pigs. How many pigs? 3 pigs. ನೆಕ್ಸ್ಟ್ ಕ್ವಶನ್. ವಾಟ್ ಡಿಡ್ ದ ಬಿಗ್ wolf say to the pigs? The big wolf said to the pigs that he will huff and puff and blow their houses down. ಏನು ಹೇಳ್ತದೆ ಬಿಗ್ wolf? ನಿಮ್ಮ ಗುಡಿಸಲುಗಳನ್ನು, ಮನೆಗಳನ್ನು ನಾ ಊದಿ ಮತ್ತು ಸ್ಫೋಟ್ ಮಾಡಿ ಉರಿ ಹಚ್ಚಿ ಅದನ್ನ ಏನು ಮಾಡ್ತೀನಿ? ಕೆಳಗಡೆ ಬೀಳಿಸ್ಬಿಡ್ತೀನಿ ಅಂತ ಹೇಳ್ತದೆ. ಲೆಟ್ಸ್ ಟಾಕ್. ಕ್ವಶನ್ ನಂಬರ್ 1. ವಾಸ್ ದ wolf ಗುಡ್ ಆರ್ ಬ್ಯಾಡ್? ದ wolf ವಾಸ್ ವೆರಿ ಬ್ಯಾಡ್. ನೆಕ್ಸ್ಟ್, ವಾಟ್ ಈಸ್ ಯುವರ್ ಹೌಸ್ ಮೇಡ್ ಆಫ್? My house is made up of bricks and cement. Who is good? The pig is good. Who is bad? The wolf is bad. Let us act. Imagine you are at home when the wolf huff and puff. Answer. Activity to be done by yourself. ಇದನ್ನು ಏನು ಮಾಡ್ಬೇಕು ನೀವು? ಆ್ಯಕ್ಟಿವಿಟಿ yourself you will do it. Question number 2. Act out of the story of the wolf and 3 pigs. 3 ಹಂದಿಗಳು ಮತ್ತು ಒಂದು wolf ಆಗಿ ನೀವೇನು ಮಾಡಬೇಕು? ಆ್ಯಕ್ಟಿಂಗನ್ನು ಮಾಡಬೇಕು. ಇದನ್ನು ನೀವು ನಿಮ್ಮ ಸೆಲ್ಫಾಗೆ ಮಾಡಬೇಕು. ಸೇ ಲೌಡ್ಲಿ. ONE1 TWO2 THREE 3 FOUR 4 FIVE 5 SIX 6. ಮುಗಿತಾ? ನೆಕ್ಸ್ಟ್ ನೋಡ್ರಿ. ಲೆಟ್ಸ್ ಡ್ರಾ. Join the dots from 1 to 10 to make the house. Then color the pictures. This also do yourself. Okay. Next, ಈ ರೀತಿ ನೀವು ಇದನ್ನು ಏನು ಮಾಡಬೇಕು? ಈ ಹೌಸನ್ನು ಕಲರ್ ಮಾಡ್ಕೋಬೇಕು. There are farm animals, water animals and jungle animals in this picture. Help the animals reach their homes. Draw lines. ಇಲ್ಲಿ ನೋಡ್ರಿ, ಫಸ್ಟಿಗೆ ಏನೇನು ಅದಾವ ಅಂದ್ರೆ ಫಾರ್ಮ್ ಆ್ಯನಿಮಲ್ಸ್ ಅದಾವು, ವಾಟರ್ ಆ್ಯನಿಮಲ್ಸ್ ಅದಾವು ಮತ್ತು ಜಂಗಲ್ ಆ್ಯನಿಮಲ್ಸ್ ಅದಾವೆ. ಇಲ್ಲೆಲ್ಲ ಆ್ಯನಿಮಲ್ಸನ್ನು ಅವರು ಪಿಕ್ಚರನ್ನು ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ನೋಡ್ರಿ, ಇಲ್ಲಿ ಫಾರ್ಮ್ ಆ್ಯನಿಮಲ್ಸ್ ಬಂದು ಕೌ, DOG ಡಾಗ್, ಆಮೇಲೆ ಹೆನ್,
ಇದು ಹಾರ್ಸ್, ಬಫೆಲೋ ಇವೆಲ್ಲ ಏನ್ರಿ ಫಾರ್ಮ್ ಎನಿಮಲ್ಸ್. ಇನ್ನು ವಾಟರ್ ಎನಿಮಲ್ಸ್ ನೋಡ್ರಿ. ವಾಟರ್ ಎನಿಮಲ್ಸ್ ಫಸ್ಟ್ ಒಂದು ಕ್ರೊಕೊಡೈಲ್, ನೆಕ್ಸ್ಟ್ ಫ್ರಾಗ್. ಇನ್ನು ನೆಕ್ಸ್ಟ್ ಯಾವುದಂದ್ರೆ ಜಂಗಲ್ ಎನಿಮಲ್ಸ್ ಯಾವುದಾವು? ಇದು ರೈನೋಸಾರ್ಸ್, ಮಂಕಿ ಆ್ಯಂಡ್ ಜಿರಾಫಿ ಇವೆಲ್ಲ ಏನ್ರಿ ಜಂಗಲ್ ಎನಿಮಲ್ಸ್. ಸೊ ಇಲ್ಲೊಂದು ಪೊಯಮ್ ಅದ ನೋಡ್ಬೋದು ನೀವು. ಸ್ವಲ್ಪ ಜೂಮ್ ಮಾಡ್ತೀನಿ. Bow bow says the dog, meow meow says the cat, blink blink says the goat, roar roar says the lion, hello hello says the child. So this is a one sweet poem for you. ಸೊ ಇಲ್ಲಿಗೆ ನಾವು ಏನು ಮಾಡಿದ್ವಿ ಅಂದ್ರೆ NCERT ಫಸ್ಟ್ ಸ್ಟ್ಯಾಂಡರ್ಡ್ದು ಫಸ್ಟ್ ಪೊಯಮ್ ಅದು ಹ್ಯಾಪಿ ಚೈಲ್ಡ್ ಆ್ಯಂಡ್ ನೆಕ್ಸ್ಟ್ ಒಂದು ಶಾರ್ಟ್ ಸ್ಟೋರಿ ದ 3 pigs. ಇದ್ರ ಬಗ್ಗೆ ಕ್ವಶನ್ ಆನ್ಸರ್ಸ್ ಮತ್ತು ಆಮೇಲೆ ಅದರದ್ದು ಎಕ್ಸ್ಪ್ಲನೇಷನನ್ನು ನೋಡೀವಿ. ಸೊ ಈಗ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಸೆಕೆಂಡ್ ಚಾಪ್ಟರ್ನ ಸ್ಟಡಿ ಮಾಡೋಣ ಅಂತ.